ಸ್ನೇಹಿತರೆ, ಮನುಷ್ಯ ಮುಹೂರ್ತವಿಲ್ಲದೆ ಹುಟ್ಟುತ್ತಾನೆ, ಮುಹೂರ್ತವಿಲ್ಲದೆ ಸಾಯುತ್ತಾನೆ. ಆದರೆ ಇಡೀ ಜೀವನ ಶುಭ ಮುಹೂರ್ತದ ಹುಡುಕಾಟದಲ್ಲಿರುತ್ತಾನೆ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ನಾಲಿಗೆ ಕತ್ತಿಗಿಂತಲೂ ಚೂಪಾಗಿರುವುದು. ಕೆಲವು ಬಾರಿ ಅದು ರಕ್ತವನ್ನು ಹರಿಸದೆಯೇ ಯಾರನ್ನಾದರೂ ನಾಶಪಡಿಸಬಲ್ಲದು. ಮುಖ್ಯವಾಗಿ ಸಂಬಂಧಗಳಲ್ಲಿ ಬಿರುಕು ಮೂಡಿಸುವುದು ಈ ನಾಲಿಗೆಯೇ ಎಂದು ನೆನಪಿರಲಿ. ಬಾಂಧವ್ಯಗಳನ್ನು ಬೆಸೆಯುವುದು ಸಹ ಒಂದು ನಾಲಿಗೆಯೇ. ಅದಕ್ಕೆ ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾತನಾಡಿ. ನಾವು ಮಾಡುವ ಕೆಲಸ ತಪ್ಪು ಅಲ್ಲವೆಂದು ನಮಗೆ ಅನಿಸಿದಾಗ ಯಾರಿಗೂ ಭಯಪಡುವ ಅವಶ್ಯಕತೆ ಇಲ್ಲ, ಹಾಗೆ ಯಾರಿಗೂ ಉತ್ತರಿಸಬೇಕಾಗಿಲ್ಲ. ಆದರೆ ಅದರ ಪರಿಣಾಮಕ್ಕೆ ಸಂಪೂರ್ಣ ಹೊಣೆ ನೀನೇ ಎಂಬುದನ್ನು ನೆನಪಿರಲಿ. ತಪ್ಪಾದಾಗ ಇತರರನ್ನು ನಿಂದಿಸುವುದು ಅಥವಾ ಹೊಣೆಯಾಗಿಸುವುದು ಮೂರ್ಖತನವೆನಿಸುತ್ತದೆ. ನಾವು ಮಾತನಾಡುವ ತುಟಿಗಳು ಸುಳ್ಳಾಗಬಹುದು, ಆದರೆ ನಮ್ಮ ವರ್ತನೆ ಇದೆ ನೋಡಿ, ಅದು ಎಂದಿಗೂ ಸುಳ್ಳಾಗುವುದಿಲ್ಲ. ಪ್ರೀತಿಯಿಂದ ಆದರಿಸಿದರೆ ಕ್ರೂರ ಮೃಗಗಳು ಸಹ ಪ್ರೇಮವನ್ನೇ ತೋರಿಸುತ್ತವೆ. ಆದರೆ ಕೆಲವು ಬಾಂಧವ್ಯಗಳು ಮಾತ್ರ ನೀವು ಎಷ್ಟೇ ಪ್ರೇಮ ತೋರಿಸಿದರೂ ಕೂಡ ಕೊನೆಗೆ ನಿಮಗೆ ದುಃಖವನ್ನೇ ಉಳಿಸುತ್ತವೆ. ಸ್ನೇಹಿತರೆ, ಎಲ್ಲ ಉಳ್ಳವರಿಗೆ ನೀನು ಎಷ್ಟೇ ದೊಡ್ಡ ಸಹಾಯ ಮಾಡಿದರೂ ಅದು ಅವರ ದೃಷ್ಟಿಯಲ್ಲಿ ಚಿಕ್ಕದಾಗಿಯೇ ಕಾಣಿಸುತ್ತದೆ. ಅದೇ ಹಸಿವಿನಿಂದ ಬಳಲುವವರಿಗೆ ನೀನು ಒಂದು ಹೊತ್ತು ಊಟ ಕೊಟ್ಟರೆ ಅವರಿಗೆ ನೀನು ಭಗವತ್ ಸ್ವರೂಪನೆಂದೇ ಭಾವಿಸುವರು. ಕಷ್ಟ ಬರದಿದ್ದರೆ ಸುಖದ ಬೆಲೆ ತಿಳಿಯುವುದಿಲ್ಲ. ಸುಖಕ್ಕೆ ಅಭ್ಯಾಸ ಪಟ್ಟರೆ ಕಷ್ಟ ಬಂದಾಗ ಸ್ವೀಕರಿಸುವ ಮನೋಭಾವ ಇರುವುದಿಲ್ಲ. ಸ್ನೇಹಿತರೆ, ಮಕ್ಕಳನ್ನು ಸಹ ಯಾವಾಗಲೂ ಸುಖದಲ್ಲಿ ಬೆಳೆಸಬಾರದು. ಹಾಗೆಂದು ಕಷ್ಟ ಕೊಡಬೇಕೆಂದಲ್ಲ. ಸುಖದ ಮಿತಿಯನ್ನು ಕಡಿಮೆ ಮಾಡಿದಾಗ ಜೀವನದ ಇನ್ನೊಂದು ಮುಖ ಪರಿಚಯವಾಗುತ್ತದೆ. ಹೆಚ್ಚು ಸುಖದಿಂದ ಮಕ್ಕಳು ಶಿಕ್ಷಣ ಮತ್ತು ಸಂಸ್ಕಾರದಿಂದಲೂ ವಂಚಿತರಾಗುವ ಸಂಭವವೇ ಹೆಚ್ಚು. ಈ ಸಮಾಜದಲ್ಲಿ ನೀರು ಇರುವವರೆಗೆ ಮಾತ್ರ ಬಾವಿಗೆ ಬೆಲೆ, ಹಾಗೆ ಹಣ ಇದ್ದಾಗ ಮಾತ್ರ ಮನುಷ್ಯನಿಗೆ ಬೆಲೆ. ನೀರು ಇಲ್ಲದ ಬಾವಿಯಲ್ಲಿ ಕಸ ತುಂಬುತ್ತಾರೆ, ಹಣ ಇಲ್ಲದ ಮನುಷ್ಯನನ್ನ ಕಸಕ್ಕಿಂತ ಕೀಳಾಗಿ ನೋಡುತ್ತಾರೆ. ಸಾಕಷ್ಟು ಅನುಭವಗಳಿಂದ ಕೂಡಿದ ಪುಸ್ತಕಗಳನ್ನು ಕೊಟ್ಟರೂ ನೋಡಿ ಬರೆಯದಿರುವ ಪರೀಕ್ಷೆ ಎಂದರೆ ಜೀವನ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ನಿನ್ನ ಅನುಭವವೇ ನಿಜವಾದ ಉತ್ತರ. ಜಾತಿ, ಮತ, ಬಂಧುವು ಬಾಂಧವ್ಯಕ್ಕಿಂತಲೂ ಮಿಗಿಲಾದುದು ಎಂದರೆ ಅದು ಸ್ನೇಹ ಒಂದೇ. ನಿನ್ನ ಕಷ್ಟಗಳನ್ನು ಹಾಗೆ ದುಃಖಗಳನ್ನು ಎಲ್ಲರಿಗೂ ಕೇಳಿಸುವ ಹಾಗೆ ಶಬ್ದ ಮಾಡಿ ಹೇಳುವ ಪ್ರಯತ್ನ ಮಾಡಬೇಡ. ಯಾಕೆಂದರೆ ಇಲ್ಲಿ ಕೇಳುವವರಿಗಿಂತ ನಿನ್ನ ಸ್ಥಿತಿ ನೋಡಿ ನಗುವವರೇ ಹೆಚ್ಚು. ಯಾರ ಸಂಪತ್ತಿಗಾಗಿಯೂ ಅಥವಾ ಯಾರ ಬಾಂಧವ್ಯಕ್ಕಾಗಿಯೂ ನಾವು ಹೋರಾಟ ಪಡುವ ಅವಶ್ಯಕತೆ ಇಲ್ಲ. ನಮ್ಮ ಮಾತು ಮತ್ತು ನಮ್ಮ ವರ್ತನೆ ಉನ್ನತವಾಗಿದ್ದರೆ ಅವೇ ನಮ್ಮನ್ನ ಹುಡುಕಿಕೊಂಡು ಬರುತ್ತವೆ. ಕಿರುನಗೆ ಮತ್ತು ಮೌನ ಇವುಗಳನ್ನು ಸರಿಯಾಗಿ ಉಪಯೋಗಿಸಿಕೊಂಡರೆ ಇವುಗಳಿಗಿಂತ ಉತ್ತಮ ಆಯುಧಗಳಿಲ್ಲ. ಈ ಎರಡು ನಿನ್ನ ಜೊತೆ ಇರುವವರೆಗೂ ನಿನಗೆ ಸೋಲೆಂಬುದಿಲ್ಲ. ಯಾವಾಗಂದ್ರೆ ನೀನು ಬರೀ ಇತರರ ಬಗ್ಗೆ ಯೋಚಿಸುತ್ತಾ ನಿನ್ನ ಸಮಯವನ್ನ ವ್ಯರ್ಥ ಮಾಡುವೆಯೋ ಆಗಲೇ ನಿನ್ನ ಬೆಳವಣಿಗೆಗೆ ಸಹಾಯಕಾರಿಯಾಗುವ ಅತ್ಯಂತ ಅಮೂಲ್ಯ ಕ್ಷಣಗಳನ್ನ ಕಳೆದುಕೊಳ್ಳುತ್ತಿರುವೆ ಎಂದು. ಮಾತುಗಳನ್ನೇನೋ ಜೇನಿಗಿಂತಲೂ ಸಿಹಿಯಾಗಿ ಮಾತನಾಡುವರು, ಆದರೆ ಮನಸ್ಸು ತುಂಬಾ ಅಸೂಯೆ ಮತ್ತು ಕುತಂತ್ರತೆಯೇ ತುಂಬಿರುತ್ತದೆ. ಹೇಳುವುದೆಲ್ಲ ವೇದಾಂತ, ಆದರೆ ಬೆನ್ನ ಹಿಂದೆ ಗೋಧಿ ಕಟ್ಟುವರು. ಇದೇ ಇವತ್ತಿನ ಸಮಾಜ. ಸ್ನೇಹಿತರೆ, ನಿನ್ನೆಯ ದಿನ ಕಷ್ಟವಾಗಿ ಇರಬಹುದು, ಹಾಗೆ ಇಂದಿನ ದಿನವೂ ಕಷ್ಟವಾಗಿಯೇ ಇರಬಹುದು. ಆದರೆ ನಾಳೆಯ ದಿನ ಮಾತ್ರ ಖಂಡಿತವಾಗಿಯೂ ಸುಂದರವಾಗಿ ಇರುತ್ತದೆ. ಸ್ವಲ್ಪ ಸಹನೆಯಿಂದ ಇರಿ. ನಿಮ್ಮ ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳಬೇಡಿ. ಪ್ರತಿ ವ್ಯಕ್ತಿಗೂ ಭಗವಂತ ಬದಲಾಗುವುದಕ್ಕೆ ಅವಕಾಶ ಕೊಡುತ್ತಾನೆ, ಆದರೆ ಬದಲಾಗುವುದಕ್ಕೆ ಸಿಗುವ ಅವಕಾಶ ಮುಖ್ಯವಲ್ಲ, ಅದನ್ನ ಗುರುತಿಸುವುದು ಮುಖ್ಯ. ನಾವು ಎಲ್ಲಾ ವಿಷಯದಲ್ಲೂ ಅರ್ಹತೆ ಮತ್ತು ಆಸ್ತಿ ಅಂತಸ್ತುಗಳನ್ನ ನೋಡುತ್ತೇವೆ. ಒಂದು ಸ್ನೇಹದ ವಿಷಯದಲ್ಲಿ ಮಾತ್ರ ಮನಸ್ಸನ್ನ ನೋಡ್ತೇವೆ. ಅದೇ ಸ್ನೇಹದ ಔನ್ನತ್ಯ.
ಸ್ನೇಹಿತರೆ, ಇತರರು ತಪ್ಪು ಮಾಡಿದರೆ ನೀತಿ ಪಾಠವನ್ನು ಬೋಧಿಸುತ್ತೇವೆ. ಆದರೆ ಅದೇ ನಾವು ತಪ್ಪು ಮಾಡಿದರೆ ಅದಕ್ಕೆ ಕಾರಣಗಳನ್ನು ಹೇಳ್ತೀವಿ. ಹಾಗೆ ಎಲ್ಲ ಪರಿಸ್ಥಿತಿಗಳಿಗೆ ಕಾರಣಗಳು ಇರ್ತವೆ. ಆ ಪರಿಸ್ಥಿತಿಯ ಆಧಾರದ ಮೇಲೆ ತಪ್ಪು ಸರಿ ನಿರ್ಧರಿಸಬೇಕು. ಆ ನಿರ್ಧಾರದ ಆಧಾರದ ಮೇಲೆ ನಿನ್ನ ವ್ಯಕ್ತಿತ್ವ ನಿರ್ಣಯಿಸುತ್ತದೆ. ನಿನ್ನ ಒಂದು ಅರ್ಹತೆಯ ಬಗ್ಗೆ ಮಾತನಾಡುವವರಿಗೆ ಈ ಒಂದು ಮಾತಿನ ಬುದ್ಧಿ ಹೇಳಿ. ಕಾಲವು ಯಾವಾಗಲೂ ಒಂದೇ ಕಡೆ ನಿಲ್ಲುವುದಿಲ್ಲವೆಂದು. ಓದಲು ಬರದಿರುವ ಕೈಯಲ್ಲಿ ಪುಸ್ತಕವನ್ನು ಮತ್ತು ಮನಸ್ಸೇ ಇಲ್ಲದವರ ಕೈಯಲ್ಲಿ ಜೀವನವನ್ನು ಕೊಡಬಾರದು. ಏಕೆಂದರೆ ಇಬ್ಬರು ಅವುಗಳೊಂದಿಗೆ ಆಡಿಕೊಳ್ಳುವವರೇ ಹೊರತು ಅವುಗಳ ಮೌಲ್ಯವನ್ನು ತಿಳಿಯುವುದಿಲ್ಲ. ಬೇಡವೆಂದು ನಿನ್ನ ಬಿಟ್ಟು ಹೋದವರು ಕರೆದರೆಂದು ಓಡಬೇಡ. ಏಕೆಂದರೆ ನಿನ್ನನ್ನು ನೀನು ಇರುವ ಹಾಗೆ ಇಷ್ಟಪಡುವವರು ಯಾವಾಗಲೂ ನಿನ್ನೊಂದಿಗೆ ಇರುತ್ತಾರೆ. ನಿನ್ನಿಂದ ಏನೋ ಆಶಿಸುವವರು ಮಾತ್ರ ಅವಸರ ತೀರಿದ ಬಳಿಕ ಇನ್ನೂ ಅವಶ್ಯಕತೆ ಇಲ್ಲವೆಂದು ಬಿಟ್ಟು ಬಿಡುವರು. ನಿನ್ನ ಬಿಟ್ಟು ಹೋದವರು ಮತ್ತೆ ಕರೆದರೆಂದರೆ ಮತ್ತೆ ಏನೋ ಅವಶ್ಯಕತೆ ಇದೆ ಎಂದು ಅರ್ಥ. ಜಾಗೃತೆಯಿಂದ ಇರಿ. ನಂಬಿಕೆಯಾಗಲಿ, ಗೌರವವಾಗಲಿ, ಪ್ರಾಣವಾಗಲಿ ಒಂದು ಬಾರಿ ಹೋದರೆ ಮತ್ತೆ ಮರಳಿ ಬರುವುದಿಲ್ಲ. ಬದುಕುವುದು ದೊಡ್ಡದಲ್ಲ, ನೀತಿ ನಿಜಾಯಿತಿಯಿಂದ ಬದುಕುವುದು ದೊಡ್ಡದು. ಸ್ನೇಹಿತರೆ, ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಸ್ನೇಹಿತರೆ, ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಜೀವನ ಅಂದರೆ ಮನಸ್ಸು ಚೆನ್ನಾಗಿಲ್ಲದ ಮೇಲೆ ಮನೆ ಚೆನ್ನಾಗಿದ್ದರೆ ಏನು ಪ್ರಯೋಜನ ಹೇಳಿ? ಅದಕ್ಕೆ ಹಿರಿಯರು ಹೇಳ್ತಾರೆ, ಮನೆ ಚಿಕ್ಕದಾದರೂ ಮನಸ್ಸು ದೊಡ್ಡದಿರಬೇಕು ಅಂತ. ಇರುವುದೊಂದೇ ಜೀವನ, ಸಿಗುವುದು ಕೆಲವೇ ದಿನ. ತಿಳಿಯದೆ ಕಳೆಯುವ ಬಾಲ್ಯ, ಗೊತ್ತಿಲ್ಲದೆ ಜಾರುವ ಹರೆಯ, ಕರೆದೆಯೇ ಬರೆಯುವ ಮುದಿತನ, ಎಲ್ಲವನ್ನು ಅನುಭವಿಸುತ್ತಾ ಬಾಳುವುದೇ ಬದುಕು. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು ಸ್ನೇಹಿತರೆ.